ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಎಸ್, ವಿ ಆರ್ ಗೋಯಿಂಗ್ ಟು ಯಾಣ ಕೇವ್ಸ್. ಇದು ಆ್ಯಕ್ಚುಲಿ ನಾವು ಕುಮಟಾಯಿಂದ ಹೋಗ್ತಾ ಇರೋದು. ನಾವು ಸ್ಟಾರ್ಟ್ ಆಗಿದ್ದು ಕುಮಟಾಯಿಂದ. ಸೊ ಕುಮಟಾ ಟು ಯಾಣ 30 ಕಿಲೋಮೀಟರ್ಸ್ ಇದೆ ಆ್ಯಂಡ್ ಅರೌಂಡ್ 45 ಮಿನಿಟ್ಸ್ ತಗೊಳುತ್ತೆ. ಸೊ ಕಮ್ ಜಾಯ್ನ್ ಅವರ್ ಜರ್ನಿ ಆ್ಯಂಡ್ ಲೆಟ್ಸ್ ಹ್ಯಾವ್ ಫನ್. ಇಲ್ಲೊಂದು ವೈ ಜಂಕ್ಷನ್ ಸಿಕ್ಕಿದೆ, ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ಫುಲ್ಲು ಪ್ರಾಪರ್ ಕಾಡ್ ಒಳಗೆ ಹೋಗುತ್ತೆ ರೂಟ್. ರೋಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ರೂಟ್ ಈಸ್ ಆಲ್ಸೋ ವೆರಿ ನೈಸ್ ಇಟ್ ಈಸ್. ಫೈನಲಿ ವಿ ಹ್ಯಾವ್ ರೀಚ್ಡ್ ಶ್ರೀ ಕ್ಷೇತ್ರ ಯಾಣಕ್ಕೆ ಸುಸ್ವಾಗತ. ಬನ್ನಿ ಹೋಗೋಣ. So we have started from here. ಇಲ್ಲಿಂದ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ವಾಕ್ ಮಾಡಬೇಕಂತೆ ಫಾರೆಸ್ಟ್ ಒಳಗಡೆ. ಪಾರ್ಕಿಂಗ್ ಚಾರ್ಜಸ್ ಅರೌಂಡ್ 40 rupees ಏನೋ ತೊಗೊಂಡ್ರು ಆ್ಯಂಡ್ ದೆರ್ ಇಸ್ ನೋ ಎಂಟ್ರಿ ಫೀಸ್. ದಟ್ ಈಸ್ ರಿಯಲಿ ವೆರಿ ಗುಡ್. ಸೊ ಒಂದು 100 ಮೀಟರ್ಸ್ ಏನೋ ಅಪ್ ಇತ್ತು. ಸೊ ಇವಾಗ ಫುಲ್ಲು ಡೌನ್ ಇದೆ, ಕೆಳಗೆ ಇಳ್ಕೊಳ್ತಾ ಹೋಗಬೇಕು. ಬರಬೇಕಾದ್ರೆ ಡೆಫಿನೆಟ್ಲಿ ಇದು ಸ್ವಲ್ಪ ಸರ್ಕಸ್ ಇರುತ್ತೆ. ಚೆನ್ನಾಗಿದೆ, ಡೀಪ್ ಫಾರೆಸ್ಟ್ ಇನ್ಸೈಡ್. ಇಲ್ಲಿ ಫುಲ್ಲು ನೀರು ಹರಿತಾ ಇದೆ. Yes, there is one pond here. ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಲ್ಲಿಂದ. It's amazing. ಎಲ್ಲಿ ತುಂಬಿಕೊಂಡು ಅಲ್ಲಿಂದ ಹೀಗೆ ಹರ್ಕೊಂಡು ಹೋಗ್ತಾ ಇದೆ. ನೈಸ್. ಸೊ ನೀವಿಲ್ಲಿಗೆ ಬಂದರೆ ವಾಟರ್ ಎಕ್ಸ್ಪ್ಲೋರ್ ಕೂಡ ಮಾಡ್ಬೋದು. ಅಲ್ಲಲ್ಲಿ ಕುತ್ಕೊಳ್ಳೋಕೆ ಈ ಥರ ಜಾಗನೂ ಮಾಡಿದ್ದಾರೆ. ಅಲ್ಲಲ್ಲಿ ಸ್ಲೋಪು ಇದೆ, ಅಪ್ಸು ಇದೆ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇದೆ. ನಾವು ಬರೀ ಅಪ್ಸು ಅಥವಾ ಡೌನ್ಸ್ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ಇಟ್ ಹ್ಯಾಸ್ ಬೋತ್ ದ ಸೈಡ್ಸ್. ಸೊ ಆನ್ ದ ವೇ ಬರ್ತಾ ಯು ಹ್ಯಾವ್ ಟಾಯ್ಲೆಟ್ಸ್ ಆಲ್ಸೋ ಹಿಯರ್. ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಯು ಹ್ಯಾವ್ ಎ ಪ್ಲೇಸ್ ಫಾರ್ ಸಿಟ್ ಔಟ್ ಆಲ್ಸೋ ಮೇಲೆ. ಜುಳು ಜುಳು ಅಂತ ಹರಿತಾ ಇರೋ ನೀರು.
ಶ್ರೀ ಕ್ಷೇತ್ರ ಯಾಣಕ್ಕೆ ಸ್ವಾಗತ. ಇಲ್ಲಿವರೆಗೂ ಸ್ಟೆಪ್ಸ್ ಇರಲಿಲ್ಲ, ನೆಕ್ಸ್ಟ್ ಲ್ಯಾಂಡ್ ರೋಡ್ ಇತ್ತು. ಸೊ ಇಲ್ಲಿಂದ ಮೇಬಿ ಸ್ಟೆಪ್ಸ್ ಇದೆ ಅನಿಸುತ್ತೆ ಮುಂದಕ್ಕೆ. Yes, you have a steps here. ಇಲ್ಲಿ ಒಂದು ಮಹಾಗಣಪತಿ ಟೆಂಪಲ್ ಕೂಡ ಇದೆ. ಅವರು ಇಲ್ಲಿ ಹೋಗ್ತಾರೆ, ನಾವು ಮುಂದೆ ಬಂದವರು. Oh, finally caves are nearing. It's amazing. Wow. Still lot more steps. ಅಲ್ಲಿವರೆಗೂ ಇದೆ. So it is still there. Let's see. ಇಷ್ಟು ಬೆಟ್ಟದ ಮೇಲೆ ಒಂದು ಹೋಮ್ ಸ್ಟೇ ಕೂಡ ಇದೆ ಇಲ್ಲಿ. ಅಲ್ಲಿಂದ ಒಳಗೆ ಬಂದು ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಈ ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿಂದ ಬರೀ ಕಾಲಲ್ಲಿ ಮೇಲೆ ಹತ್ತಬೇಕಂತೆ. ಸೊ ದಿಸ್ ಇಸ್ ವಾಟ್ ದೇ ಸೆಡ್. ನೋಡಿ, ದೇವಸ್ಥಾನದ ಒಳಗಡೆ ಹೋಗಿ ಮುಗಿಸ್ಕೊಂಡು ದರ್ಶನ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ವಿ ಕೇಮ್ ಫ್ರಮ್ ದಟ್ ಸೈಡ್. ಇಲ್ಲಿ ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ವಿ ಆರ್ ಗೋಯಿಂಗ್ ಫಾರ್ವರ್ಡ್. ಸೊ ಇಲ್ಲಿಂದ ಇನ್ನೂ 20 ಮಿನಿಟ್ಸ್ ಇದೆಯಂತೆ. ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿ 45 ಮಿನಿಟ್ಸ್ ಆಯಿತು ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಿಲ್ 20 more minutes ಅಂತ ಹೇಳಿದ್ರು ಇಲ್ಲಿಂದ. ಸೊ ಇಲ್ಲಿಂದ ಬರೀ ಕಾಲಲ್ಲಿ ಹೋಗಬೇಕಾಗತ್ತೆ. ಕೇವ್ಸ್ ಒಳಗೆ ತುಂಬ ಲೆಂತ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಅಷ್ಟೊಂದು ದೊಡ್ಡದಿಲ್ಲ. ಇಷ್ಟೇ ಇರೋದು ನೋಡಿ, ಈ ಎಂಡಿಂದ ಆ ಎಂಡು ನೀಟಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕೆಳಗೆ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ರೈಟ್ ಸೈಡಿಂದ ನಾವು ಮೇಲೆ ಹತ್ಕೊಂಡು ಹೋಗಿದ್ದು. ಸೊ ಕೇವ್ಸ್ ಒಳಗಡೆಯಿಂದ ಹೋಗಿ ಇನ್ನೊಂದು ಎಂಡಿಂದ ಆಚೆ ಬಂದು ಈ ಕೆಳಗಡೆ ನಾವೇನು ಹೋಗ್ತಾ ಇದ್ದೀವಿ, ಇದು ದೇವಸ್ಥಾನದ ಲೆಫ್ಟ್ ಸೈಡ್ ಗೇಟ್ಗೆ ಟಚ್ ಆಗುತ್ತೆ. ಸೊ ನೋಡಿದ್ರಲ್ಲ ಯಾನ ಕೇವ್ಸ್ ಹೇಗಿತ್ತಂತ. ಆಚೆಯಿಂದ ನೋಡೋಕೆ ಮಾತ್ರ ತುಂಬ ಬ್ರಾಡಾಗಿ ತುಂಬ ದೊಡ್ಡದಾಗಿ ಕಾಣುತ್ತೆ, ಬಟ್ ಇಟ್ ಈಸ್ ನಾಟ್ ಸೋ ಬಿಗ್ ಇನ್ಸೈಡ್. ಬಟ್ ನಮಗೆ ಒಳ್ಳೆ ಟ್ರೆಕ್ಕಿಂಗ್ ಆಯ್ತು ಇಲ್ಲಿ. ಸೊ ಅಪ್ ಆ್ಯಂಡ್ ಡೌನ್ 2 hours ತೊಗೊಂತು. ಆ್ಯಂಡ್ ತುಂಬ ಸೀನಿಕ್ ಇದೆ ಇದು. ಹೋಗ್ತಾ ತುಂಬ ಕಡೆ ನೀರು ಹರಿತಾ ಇರುತ್ತೆ, ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ.
We hope you liked our video. Please do like, share and subscribe to our channel. Thanks for watching and we see you in the next video. Bye.